ನಮಸ್ಕಾರ. ಮೇಡಮ್ದು ಗಂಟ್ಲು ಕಟ್ಕೊಂಡ್ಬಿಟ್ಟೈತೆ. ನಾವೇನಾದ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ಇವಾಗ ಬೇಗ ಸರಿ ಆಗೋದಕ್ಕೆ ಕೇಳೋದೇ ಇಲ್ಲ. ಸರಿ, ಇವಾಗ ಏಂತಕ್ಕೆ ನಾವು ಹೋಗ್ತಾ ಇರೋದು ಮಂಡ್ಯಗೆ? ಇವಾಗ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಬಂತು. ಶಂಭೋ ಶಿವ ಶಂಭೋ. ನೀನು ಆಡ್ಬೇಡ ಇರಮ್ಮ, ನಾರ್ಮಲ್ ವಯಸ್ಸಲ್ಲೇ ಕೇಳಿಸ್ಕೊಳಕಾಯ್ತಲ್ಲ, ಇನ್ನು ಇವಾಗ ಮೂವೇ ಆಗ್ತಿಲ್ಲ. ಇದು ನೋಡಿ ಹೆಂಗ್ ಓಡಿಸ್ತಾ ಇದ್ದ, ನೋಡಿ 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 ನೋಡಿ. ಇದಂಗೆ ಕೊಡ್ಸೋ. ನೀನ್ ತಾನೇ ಹೇಳಿದೆ ಎಮರ್ಜೆನ್ಸಿ ಬೇಗ ಹೋಗ್ಬೇಕು. ಎಮರ್ಜೆನ್ಸಿ ಅಂದ್ರೆ ಆರಿಸ್ಕೊಂಡು ಹೋಗಕ್ಕಂತ ಹೇಳಿಲ್ಲ ನಾನು ನಿಮ್ಗೆ. ಮೇಡಮ್ ಇನ್ನು ಏನ್ ಕೆಲಸ ಅಂತಾನೆ ಹೇಳ್ತಲ್ಲ ನನಗೆ. ಲಕ್ಷೇತ್ ಬಂದ ಬಂದ ಓಡ್ ಬಂದ ಓಡ್ ಬಂದ. ಪಾಪ ಇಷ್ಟು ಲೇಟಾಗಿ ಊಟ ಮಾಡ್ತಾ ಇದಾರೆ ಗೈಸ್. ಆಗ್ಲೇ ಟೈಮ್ 5 ಗಂಟೆ ಆಯ್ತು. ಮೇಡಮ್ ಆಕ್ಚುಲಿ ಬೆಂಗಳೂರಿಂದ ಏನೋ ಇಂಪಾರ್ಟೆಂಟ್ ಕೆಲಸ ಎಮರ್ಜೆನ್ಸಿ ಅಂತೆಲ್ಲ ಕರ್ಕೊಂಡ್ಬಂದ್ರು. ಏನ್ ಕೆಲಸ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನನಗೆ ಗೊತ್ತಿಲ್ಲ ಇವತ್ತು ನಾನು ಏನು ರೀಸನ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಮೇಡಮ್ ನಂಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನೋ 2 ಅವರಲ್ಲಿ ಸಖತ್ ಇಂಪಾರ್ಟೆಂಟ್ ಕೆಲಸ ಇದೆ ಅಂತೆ, ಮಂಡ್ಯಗೆ ಹೋಗ್ಬೇಕು ಅಂತಂದ್ಲು. ಏನೋ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೇಡಮ್ದು ಗಂಟ್ಲು ಕಟ್ಕೊಂಡ್ಬಿಟ್ಟೈತೆ, ಪಾಪ ಮಾತಾಡಕ್ ಆಗ್ತಿಲ್ಲ. ಒಂದಿಗೆ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪ ಅವಳ ವಾಯ್ಸ್ ನಿಜವಾಗ್ಲೂ ಹೋಗ್ಬಿಟ್ಟಿದೆ. ನನಗೇನೆ 3 ದಿನದಿಂದ ಅವಳ ಹತ್ರ ಕೇಳಿಸ್ಕೊಳಕ್ ಆಗ್ತಿಲ್ಲ. ಫೋನಲ್ಲಿ ಮಾತಾಡಿದ್ರೆ ಒಳ್ಳೆ ಬೈಯೋ ಥರ ಮಾತಾಡ್ತಾವಳೆ. ಆಮೇಲೆ ನಾನು ಬೈತಿಲ್ಲ ಅವ್ರೆ, ನಾನು ಮಾತಾಡ್ತಿರೋದೇ ಹಿಂಗೆ ಅಂತ ಅಂತಾಳೆ ಪಾಪ. ಏನು ಮಾಡೋಕ್ಕಾಗಲ್ಲ, ಸಿಚುಯೇಷನ್. ಏನು ಗಂಟ್ಲು ಎಂತ ಕಟ್ಕೊಳ್ತು ನಿನಗೆ? ನಿನ್ ಜೊತೆ ನಿನಗೆ ಬೈದಿ ಹಿಂಗಾಗೋಗಿರೋದು. ಒಳ್ಳೆಯವ್ರಿಗೆ ಬೈಬಾರ್ದು ಅಂತ ಅನ್ನೋದು ಅದಕ್ಕೆ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ನಾನು ಇಷ್ಟು ಸಲ ಹೇಳಿ ನನ್ನ ಗಂಟ್ಲು ಹಿಂಗ್ ಆಗದೇ ಬೇಕಾಗ್ತಿರ್ಲಿಲ್ಲ. ಓಕೆ ಹೋಗ್ಲಿ. ಅಟ್ಲೀಸ್ಟ್ ಸ್ವಲ್ಪ ಏನಾದ್ರು ಇವಳಿಗೆ ಏನ್ ಗೊತ್ತಾ, ಈ ಹುಷಾ ತಪ್ಪಿದಾಗ ನಾವೇನಾದ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ಇವಾಗ ಬೇಗ ಸರಿ ಆಗೋದಕ್ಕೆ ಕೇಳೋದೇ ಇಲ್ಲ. ಹೇಳ್ತಾ ಇದೀವಿ ಮೊನ್ನೆಯಿಂದ. ಒಂದ್ ಸ್ವಲ್ಪ ಗಾರ್ಗಲಿಂಗ್ ಮಾಡು, ಬಿಸಿನೀರು ಕುಡಿ, ಟ್ಯಾಬ್ಲೆಟ್ ತಗೋ. ಅಯ್ಯೋ ಬಿಡು, ಅದ್ರ ಪಡ ಸರಿ ಹೋಗುತ್ತೆ ಅಂತ ಕೇರ್ಲೆಸ್ ಮೇಡಮ್ಗೆ ಜಾಸ್ತಿ. ಟ್ಯಾಬ್ಲೆಟ್ ತಗೋ ಬಂದು ಕೊಡ್ಬೇಕಿತ್ತಪ್ಪ, ಯಾಕೆ ಕೊಟ್ಟಿಲ್ಲ? ಇಲ್ಲಿ ಈ ತರ ಡೈಲಾಗ್ ಇಲ್ಲೇ ಮೆಡಿಕಲ್ ಸ್ಟೋರ್ ಐತಿ, ನಿಲ್ಲಿಸ್ತೀನಿ. ಓಕೆ ಸರಿ, ಇವಾಗ ಏಂತಕ್ಕೆ ನಾವು ಹೋಗ್ತಾ ಇರೋದು ಮಂಡ್ಯಗೆ? ಇವಾಗ ನಾನು ನಿಮಗೆ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, ಬೆಳಗ್ಗೆಯಿಂದ ಇಟ್ಸ್ ಆಲ್ರೆಡಿ 3:15. ಲಿಟ್ರಲಿ ನಾವಿಬ್ರು ಏನೂ ತಿಂದಿಲ್ಲ, ಖಾಲಿ ಹೊಟ್ಟೆ, ಬರೀ ನೀರು ಕುಡ್ಕೊಂಡಿದ್ದೀವಿ. ಸೊ ಇವಾಗ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಬಂತು. ಆ ಕೆಲಸದ ಮೇಲೆ ನಾನು ಮತ್ತೆ ಮೋನ ಇವಾಗ ಮಂಡ್ಯಕ್ಕೆ ಹೋಗ್ಬೇಕಂತ ಸಿಚುವೇಶನ್ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ನನಗೆ ಹೇಳು ಏನು ಇಂಪಾರ್ಟೆಂಟ್ ಕೆಲಸ ಅಂತ. ಇಲ್ಲ, ನಿಂಗೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಾನು ಹೇಳ್ತೀನಿ. ಅವನಿಗೂ ಹೇಳಿಲ್ಲ ನಾನು ಏನು ಇಂಪಾರ್ಟೆಂಟ್ ಕೆಲಸ ಅಂತ. ಬರೀ ನೀನು ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಬಿಡು 5 ಗಂಟೆಗೆ ಅಂತ ಹೇಳಿದ್ದೀನಿ. ಅಂದ್ರೆ ಅಕ್ಕ ಬಾವ ಹೋಗಿದ್ದಾರೆ. ನಮಗೆ ಬೆಳಿಗ್ಗೆ ಒಂದು ಶೂಟ್ ಇತ್ತು. ಆ ಶೂಟ್ ಮುಗಿಸ್ಕೊಂಡು ಆ್ಯಕ್ಚುಲಿ ಶೂಟ್ ಒಂದು ಕಂಪ್ಲೀಟ್ ಆಗಿಲ್ಲ ಗೈಸ್. ಶೂಟನ್ನು ಆ್ಯಕ್ಚುಲಿ ಒಂದು ಸ್ವಲ್ಪ ಒಂದು 80% ಮಾಡಿದ್ವಿ. ಇನ್ನೊಂದು 20% ಬಾಕಿ ಇತ್ತು. ಇವಳು ಸಡನ್ನಾಗಿ ಟೈಮ್ ಆಯಿತು ಹೋಗ್ಬೇಕು ಅಂತ. ಅಲ್ಲಿ ಏನು ಎಲ್ಲಿಗೆ ಅಂತ ಅಂದರೆ, ಇವಳು ಇಲ್ಲ ನಾನು ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು, ಬೇಗ ನಾನು ಟ್ರೈನಲ್ಲಿ ಹೋಗ್ತೀನಿ, ಶೂಟ್ ಇತ್ತಲ್ಲ ಅದಕ್ಕೋಸ್ಕರ ಬಂದೆ ಅಂತ ಅಂದು. ಸೊ ಅದು ನಾನು ಮುಂಚೆನೇ ಹೇಳಿದ್ದಿದ್ರೆ ನಾನು ಶೂಟ್ ಮುಗಿಸ್ಕೊಳ್ತಾ ಇದ್ದೆ. ಇವಳು ಮಂಡ್ಯಕ್ಕೆ ಹೋಗ್ಬೋದಾಗಿತ್ತು. ಬಟ್ ಅದಾದಮೇಲೆ ಇಲ್ಲ ಅರ್ಜೆಂಟು ಹೋಗ್ಬೇಕು ಅಂತ ಹೇಳಿ ಏಂತಕ್ಕೆ ಅಂತ ನನಗೆ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಹೇಳ್ತೀಯಾ? ಸ್ವಲ್ಪ ಜೋರಾಗಿ ಹೇಳ್ಬೇಕು, ಕೇಳಿಸುತ್ತರ. ಒಂದು ಸ್ವಲ್ಪ ಎಮರ್ಜೆನ್ಸಿ ಆಗಿದೆ, ಸೊ ಅದಕ್ಕೆ ನಾವು ಅದಕ್ಕೂ ಹೋಗ್ತಾ ಇದೀವಿ. ಸೊ ಆಲ್ ಇನ್ ಒನ್ ಇವಾಗ ನಾವು 5 ಗಂಟೆ ಅಷ್ಟೊತ್ತು ರೀಚ್ ಆಗಲೇಬೇಕು ಮಂಡ್ಯಕ್ಕೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. 5 ಗಂಟೆಗೆ ರೀಚ್ ಆಗಬೇಕು. ಇವಾಗ ಅದೇ ಬಿಗ್ ಟಾಸ್ಕ್. ಇವಾಗ 3:15. ಸೊ ಇನ್ನು 1.25 ಅವರ್ ಇದೆ ನಮಗೆ ಟೈಮು. ಲೆಟ್ಸ್ ಸಿ, ನೋಡೋಣ. ಇನ್ನು ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಸೀತಾ ಇದೆ ನನಗಂತೂ ಸಖತ್ತಾಗಿ. ನಿಜವಲ್ಲೂ ಮೇಗಲ ನನಗೆ ತಲೆನೋವು ಬಂದ್ಬಿಡುತ್ತೆ ಊಟ ಮಾಡಿಲ್ಲ ಅಂತ. ಜ್ಯೂಸ್ ಕುಡಿಬೇಕಿತ್ತು ಫಸ್ಟ್. ಅದಕ್ಕೆ ಅಲ್ಲಿ ನಾನು ಸ್ವಲ್ಪ ಜ್ಯೂಸ್ ಕುಡಿದೆ, ಬಟ್ ಆಮೇಲೆ ನಾನು ಕುಡ್ಕೊಂಬಿಟ್ಟೆ. ಇಲ್ಲ ಅಂದಿದ್ರೆ ನಿನ್ನ ನಂಬ್ಕೊಂಡ್ರೆ ಅಷ್ಟೇ ಚೊಂಬೆ ಗತಿ. ಶಂಭೋ ಶಿವ ಶಂಭೋ. ನೀನು ಆಡ್ಬೇಡ ಇರಮ್ಮ, ನಾರ್ಮಲ್ ವಯಸ್ಸಲ್ಲೇ ಕೇಳಿಸ್ಕೊಳಕಾಯ್ತಲ್ಲ, ಇನ್ನು ಇವಾಗ. ಓಕೆ ಏನೋ ಸ್ವಲ್ಪ ಮಾಡು ಇನ್ನೊಂದ್ಸಲ. ಓಕೆ ಗೈಸ್, ಸೊ ನೈಸ್ ರೋಡ್ ಎಂಟರ್ ಆಗ್ತಾ ಇದೀವಿ. ನೈಸ್ ರೋಡ್ ಎಕ್ಸಿಟ್ ಆಗಿದ ತಕ್ಷಣ ಮೈಸೂರು ರೋಡ್ ತೊಗೊಂಡು ಮಂಡ್ಯ ಕಡೆ ಹೊಡೋಣ. ಸೊ ಲೆಟ್ಸ್ ಸಿ ನಾವು ರೀಚ್ ಆಗ್ತೀವಾ ಇಲ್ವಾ ಅಂತ ಅಂದ್ಬಿಟ್ಟು 5 ಗಂಟೆ ಒಳಗಡೆ ಹಾಗೆ ಆಗ್ತೀವಿ. ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಬ್ರೇಕ್ಸ್. ಡೈರೆಕ್ಟ್ ಸ್ಟಾಪ್ ಮಂಡ್ಯ. ಅದು ನಂಬಿಕೆ ನನ್ನ ಮೇಲೆ ಇರೋ ನಂಬಿಕೆ. ನಿನ್ನ ಮೇಲೆ ಇರೋ ನಂಬಿಕೆ ಅಲ್ಲ, ನಾನು ಸ್ವಲ್ಪ ಪಂಚೋಲ್ ಆಗಿರ್ತೀನಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಿ. ನೀನು ಎಷ್ಟೇ ಪಂಚೋಲ್ ಆದ್ರೂ ಡ್ರೈವರ್ ಇವಾಗ ಓಡಿಸ್ತಾ ಇರೋದು. ನೀನು ಪಂಚೋಲ ಕೂತ್ಕೊಂಡು ಇಲ್ಲೇ ನಾನು ಪಾರ್ಕ್ ಮಾಡೋರು ಹೋಗ್ತೀಯ ನೀನು? ಡ್ರೈವರ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾರೆ. ಇವಾಗಲೂ ಟೈಮ್ ವೇಸ್ಟ್ ಮಾಡೋದು ಮಾಡ್ಬೋದು. ಆಮೇಲೆ ಸ್ವಲ್ಪ ಆನ್ ಮಾಡಿದ್ರೆ ಅವ್ರು ಹೋಯ್ತಾರೆ ಮುಂದೆ ಅಂತ ಹೇಳ ಅಂತ ಮೂವೇ ಆಗ್ತಿಲ್ಲ. ಇರು, ಅಲ್ಲಿ ಡಿಟೆಕ್ಟ್ ಆಗ್ತಿಲ್ಲ. ಆರ ನೋಡಿ ಬಿಡು. ನೋಡಿ ಗೈಸ್, ಹಿಂಗೆ ಇವಳು ನನ್ನನ್ನು ಮಧ್ಯದಲ್ಲಿ ತಗ್ಲಾಕ್ಸೋದು. ಇನ್ನೊಂದ್ಸಲ ಮಾಡ್ತೀನಿ. ಬೇಡ, ಸುಮ್ಮನೆ ಇರು. ನಿನ್ಗೆ ಬೈಲಿ ಇರು.
ಇದು ಕೊಡಿರಿ, ಚೇಂಜ್ ಐತೆ. ಚೇಂಜ್ ಯಾಕೆ ಫಾಸ್ಟಾಗಿ ಐತೆ? ಅಷ್ಟಾಗಿ ಮಾಡಿ. ಇಷ್ಟು ದಿನದಿಂದ ಇದೆಯಾ ಮೇಘಲ? ಏನು ಗೊತ್ತು ನಿನಗೆ? ನಡೆಯೋಣ. ಎಸ್ 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 ನೋಡಿ, ನಮ್ದು ಒಂದೇ ಸೆಕೆಂಡು ರಪ್ ಅಂತ ಹೋಗೋದು ಅಷ್ಟೇ. ಓಕೆ ಗೈಸ್, ಬನ್ನಿ, ಲೆಟ್ಸ್ ಗೋ. ಆರಾಮಾಗಿ ಅರ್ಜೆಂಟ್ ಬೇಡ. ನೋಡಿ ಹೆಂಗ್ ಕೊಡಿಸ್ತಾ ಇದ್ದ, ನೋಡಿ. ನಿಧಾನ ಕೊಡಿಸೋ. ನೀನ್ ತಾನೇ ಹೇಳಿದೆ ಎಮರ್ಜೆನ್ಸಿ, ಬೇಗ ಹೋಗ್ಬೇಕು. ಎಮರ್ಜೆನ್ಸಿ ಅಂದ್ರೆ ಆರಿಸ್ಕೊಂಡು ಹೋಗಕ್ಕಂತ ಹೇಳಿಲ್ಲ ನಾನು ನಿಮ್ಗೆ. ಓಕೆ ಆಯ್ತು, ಸರಿ, ಮುಂದೆ ಸಿಗೋಣ. ಅಲ್ಲಿ ತನಕ ಬಾಯ್. ಎಸ್. ಓಕೆ, ಸೊ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದ್ವಿ. ಮೇಡಮ್ದು ಇನ್ನೊಂದು ಗೋಳು ಏನಂದರೆ, ಕಾರ್ ಹತ್ತಿ ಮೂವ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮೇಡಮ್ ಮಲ್ಕೊಂಬಿಟ್ಟವ್ರೆ, ನಿದ್ದೆ ಮಾಡ್ತವ್ರೆ ಆರಾಮಾಗಿ. ಸೊ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು 3:27 ಶಾರ್ಪ್, 3:15. ಓಕೆ, 3:27. ಸೊ ನೋಡೋಣ ಇವಾಗ ಮಂಡ್ಯಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಮಾತ್ರ ಹೆವಿ ಇದೆ. ಮೇಡಮ್ ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು, ಎದ್ದಿದ ತಕ್ಷಣ ಹೊಟ್ಟೆ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಯಾರು ತಿನ್ನೋಣ ಅಂತ ಬಂದವ್ರೆ. ಏನು ತಿಂತೀಯಾ? ಇವಾಗ ತಾನೇ ಹೊಟ್ಟೆ ತಡ್ಕೊಳಕ್ಕಾಗ್ತಿಲ್ಲ ಅಂದೆ. ಸರಿ ಬಾ, ಜ್ಯೂಸ್ ಕುಡಿತೀಯಾ? ಮತ್ತೆ ಇನ್ನೇಂತ ಕೇಳಿಸ್ತೆ ಇವಾಗ? ನಾನು ಹೇಳ್ದೆ ನಿನಗೆ. ಬನ್ನಿ ಮೇಡಮ್, ನೋಡಿ ನಾನೊಂದು ಜ್ಯೂಸ್ ತೊಗೊಂಡೆ, ಮೇಡಮ್ ಕೈಯಲ್ಲಿ ನೋಡಿ ಒಂದು ಬಿಸ್ಕೆಟು, ಒಂದು ಚಿಪ್ಸು. ಎಷ್ಟು ಸುಳ್ಳು ಹೇಳ್ತೀಯ ಮೇಗಲ್ಲ ನೀನು? ಯಪ್ಪ ಸರ್ವಿಸ್ ರೋಡ್ ಹಿಂಗೆ ತೊಗೊಂಡು ಹಿಂಗೆ ಬರ್ಬೋದಾಯಿತು, ಬಟ್ ಮೇಡಮ್ ತುಂಬ ಲೇಟಾಗಿ ಹೇಳೋದು, ಅದಕ್ಕೆ ಸ್ವಲ್ಪ ಅಲ್ಲೇ ಮುಂದೆ ಹೋಗ್ಬಿಟ್ಟು ನಮ್ಮ ಶಾಡನಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಫೈನಲಿ ಇವಾಗ ಮಂಡ್ಯ ರೀಚ್ ಆಗ್ತಿದ್ದೀವಿ. ಅಕ್ಕ ಮನೆಗೆ ಇನ್ನು 12 ಮಿನಿಟ್ಸ್ ಇದೆ ಇಲ್ಲಿಂದ. ಹೇಳಿಲ್ಲ ನನಗೆ ಇವಳು ಏನು ಕೆಲಸ ಅಂತ ಅಂದ್ಬಿಟ್ಟು. ಇಂಪಾರ್ಟೆಂಟ್ ಕೆಲಸ ಹೇಳಿದ್ದೀನಿ, ಏನೋ ಎಮರ್ಜೆನ್ಸಿ ಏನಿಲ್ಲ. ಮತ್ತೆ ಎಮರ್ಜೆನ್ಸಿ ಅಂತ ಎಲ್ಲ ಒಂದೇನೆ. ಸರಿ, ಇನ್ನ 10 ಮಿನಿಟ್ಸ್, ಚಲೋ. ಓಕೆ ಸರಿ ಆಯ್ತು. ಇವಾಗ ಎಲ್ಲೇನೋ ಬೇಕಾ ಶಾಪಿಂಗ್ ಮಾಡ್ಬೋದು, ಕೊಡಿಸ್ಬೋದು, ಆಯ್ತಾ? ಮಕ್ಳಿಗೆ ಏನಾದ್ರು ತಿಂಡಿ ಎತ್ಕೊಂಡು ಸರಿ ಬಾ. ಚಿಪ್ಸ್ ಏನಾದ್ರು ಎತ್ಕೊಂಡು ನನಗೂ ಏನಾದ್ರು ಕೊಡಿಸು. ನಿಂಗೆ ಆಯ್ತು, ನಿಂಗೆ ಚಿಪ್ಸು ಜ್ಯೂಸ್ ಎಲ್ಲ ಬಾ, ಕರ್ಕೊಂಡ್ಬಂದಿರೋದು ಹೆಚ್ಚು. ಓಕೆ, ಸೊ ಫೈನಲಿ ಮಂಡ್ಯ ಹತ್ರ ಬಂದ್ವಿ. ಇಲ್ಲ ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಏನೋ ತೊಗೊಳಕ್ಕೆ ಹೋಗಿದ್ದಾರೆ, ಫ್ರೂಟ್ಸ್ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ವಲ್ಲ, ಅದಕ್ಕೆ ನಾನು ಇಲ್ಲೇ ಕಾರ್ ಹತ್ರನೇ ಇದ್ದೀನಿ. ಸೊ ಮೇಡಮ್ ಬಂದ ತಕ್ಷಣ ಹಂಗೆ ಒಂದು ಸ್ವಲ್ಪ ಏನಾದರೂ ತಿಂಡಿ ತೊಗೊಂಡು ಮಕ್ಕಳಿಗೆ ಡೈರೆಕ್ಟಾಗಿ ಮನೆ ಹತ್ರ ಹೋಗೋಣ. ಮೇಡಮ್ ಇನ್ನೂ ಏನು ಕೆಲಸ ಅಂತಲೇ ಹೇಳ್ತಲ್ಲ ನನಗೆ, ಏನೋ ಗೊತ್ತಿಲ್ಲ ಏನು ಅಂತಂದ್ಬಿಟ್ಟು. ಬರ್ಬೇಕಾದ್ರೆ ಎಮರ್ಜೆನ್ಸಿ ಅಂತಂದು, ಇವಾಗ ಇಂಪಾರ್ಟೆಂಟ್ ಅಂತ ಅಂತವಳೆ. ನೆಕ್ಸ್ಟ್ ಏನು ಹೇಳ್ತಾಳೋ ಗೊತ್ತಿಲ್ಲ. ಓಕೆ, ಮೇಡಮ್ ಫುಲ್ಲು ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ, ಅಕ್ಕನ ಮನೆ ಬಂತು ಅಂತಂದ್ಬಿಟ್ಟು. ಇಲ್ಲಿ ನಾವು ರೂಟ್ ಸರಿಯಾಗಿ ತಗೊಂಡಿಲ್ಲ. ಇಲ್ಲೇ ಹಾಕ್ಬಿಡ್ಲಾ? ಇಲ್ಲಿ ಯಾವ್ದು ವೆಹಿಕಲ್ಸ್ ಏನು ಓಡಾಡಲ್ಲ ತಾನೆ? ಹಾಯ್ ಲಕ್ಷಿತ್, ಬಂದ ಓಡ್ ಬಂದ. ಹಾಯ್ ಎಗ್ರಾಡ್ತವನೆ. ಹಲೋ, ಇಲ್ಲೊಂದು ಲಾಗರ್ ಇಲ್ಲಿಗ ನಾವು ಅಲ್ಲಿಂದ ಓಡೋದು ಲೇಟ್ ಆಯ್ತು. ಜೊತೆಗೆ ಮದ್ವೆ ಇದ್ರೆ 1-2 ಸಲ ನಿಲ್ಸಿದ್ವಿ ಅಲ್ಲಿ. ಹಾಯ್ ಥ್ಯಾಂಕ್ ಯು. ಬನ್ನಿ ಮನೆಗೆ. ನೀವು ಯಾವಾಗ ಬಂದ್ರಿ? ಬಾ, ಫೈನಲಿ ಬಿಸಿ ಮನೆ ಊಟ ತಿಂತಾ ಇದೀವಿ. ಇವ್ರ ಮನೆಯಲ್ಲಿ ಮೊದಲನೇ ಊಟ ಇದು ನಾವು ಮಾಡ್ತಿರೋದು, ಸುಪ್ರಿಯವ್ರ ಮನೇಲಿ. ಇಟ್ಸ್ ಓಕೆ, ಸಡನ್ ಸರ್ಪ್ರೈಸ್ ಅಲ್ಲ ನಾವು ಕೊಟ್ಟಿದ್ದು. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ. ಬಟ್ ಚೆನ್ನಾಗಿದೆ. ನಮಗಂತೂ ಊಟ ಮಾಡದೆ ಅದಕ್ಕೂ ಬಿಸಿ ಊಟ ತಿಂತಾ ಇದೀವಿ ಇವಾಗ. ನಿಮ್ದೆಲ್ಲ ಆಯ್ತಲ್ಲ? ನಿಮ್ಮದು ಪುನೀತ್ ಅವರೇ ಆಯ್ತಾ? ಟೈಮ್ಗೆ.
ಗಂಟೆಗೆಲ್ಲ ನಿದ್ದೆ. ಆಕ್ಚುಲಿ ಇದು ಗೂಗಲ್ ಮ್ಯಾಪ್ಸ್ ಈ ಕಡೆ ತೋರಿಸ್ತು ಫಸ್ಟ್, ಈ ಕಡೆ ರೋಡ್ ಇರಲಿಲ್ಲ, ಮತ್ತೆ ಹಿಂದೆ ರೋಡಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದ್ವಿ ನಾವು. ತೋರಿಸುತ್ತೆ. ಹಾಂ ಪಾಪ ಇಷ್ಟು ಲೇಟಾಗಿ ಊಟ ಮಾಡ್ತಾ ಇದ್ದಾರೆ ಗೈಸ್. ಆಗಲೇ ಟೈಮ್ 5 ಗಂಟೆ ಆಯಿತು. ರಜೇಶ್ ಮಾಡ್ತಾ ಇದೆಯಲ್ಲ, ಉದ್ದಕ್ಕೂ ಆ್ಯಕ್ಚುಲಿ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನಮ್ಮ ಅಕ್ಕ ಕಾಯ್ಕೊಂಡು ಹೇಳಿದೆ, ಅಡುಗೆ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂತಿದ್ವು. ಬ್ಲೌಸಾ? ಆಕ್ಚುಲಿ ನಮ್ಗೆ ಏನು ಹೇಳೇ ಇಲ್ಲ ಏನು ಕೆಲಸ ಅಂತ ಅಂದ್ಬಿಟ್ಟು. ಊಟ ಮಾಡಿ ಫಸ್ಟು ಟೈಮ್ ಆಯ್ತೈತಿ. ಸೊ ಗೈಸ್, ನನ್ನ ತಂಗಿದು ದಾರೆ ಸೀರೆ ಆಗಲೇ ಸಂಜೆನೇ ಆಗೋಗಿದೆ, ಇವಾಗ ಬಂದವಳೆ. ಇವಾಗ ಡಿಸೈಡ್ ಮಾಡ್ತಾ ಇದೀವಿ. ನಂದು ಅದೇ ಹಾಕಲ್ಲ. ಇದು ಚೆನ್ನಾಗಿದೆ. ಇದು ಎರಡು ಆಕ್ಚುಲಿ ಚೆನ್ನಾಗಿದೆ. ಗೋಲ್ಡ್ ಕಲರ್ ಅಲ್ಲೂ ಚೆನ್ನಾಗಿರುತ್ತೆ, ದಾರಿಗೆ ಫೋಟೋಗೆಲ್ಲ ಚೆನ್ನಾಗುತ್ತೆ. ಇದು ಗೋಲ್ಡ್, ಅದು ಲಕ್ಸುರಿ ಲುಕ್ ಬರ್ತಾ ಇದೆ. ಇದು ಕಾಂಟ್ರಾಸ್ಟ್ ಚೆನ್ನಾಗಿದೆ ಇದ್ರದ್ದು. ಅದೇ ನನಗೂ ಇದು ಕಾಂಟ್ರಾಸ್ಟ್ ಚೆನ್ನಾಗಿದೆ. ಆಮೇಲೆ ಅವಳು ನೆಕ್ಸ್ಟ್ ರಿಸೆಪ್ಷನ್ಗೆ ಹಾಕೋದು ರೆಡ್ ಬ್ಲೌಸ್. ಹಾ ಅದೇ ಅದು ಚೆನ್ನಾಗಿದೆ. ಯಾವ್ದ್ರಿ ದಾರೆಗೆ ಚೆನ್ನಾಗಿ ಕಾಣಿಸುತ್ತೆ? ಅದ ಸ್ವಲ್ಪ ದಾರೆ ಹಾಕ್ಬೇಕಾದ್ರೆ ಕೆಳಗಡೆ ಹಿಂಗೆ ಕಟ್ಬಿಡ್ತಾರಲ್ಲ, ಅದು ಇದನ್ನ ಕಟ್ತಾರೆ ಬಿಡಿ, ಪ್ಲಾಸ್ಟಿಕ್ ತರ ಬಂದ್ಬಿಟ್ಟಿದೆ. ನಾನು ನೋಡ್ತೀನಿ ಹೆಂಗೆ ಕಾಣ್ತೈತೆ ಅಂತ. ನೋಡಿ ನಿನ್ಗೆ ಯಾವುದು. ಬಟ್ ನನಗೆ ಕಾಂಟ್ರಾಸ್ಟ್ ವೈಸು ಅದೇ ನೀವು ಹಿಡ್ಕೊಂಡೆ ಚೆನ್ನಾಗಿದೆ. ಬಟ್ ಅದೇ ಅಂತಂದ್ರೆ ಯಾವ ಚೆನ್ನಾಗಿದೆ ದಾರಿಗೆ ಅಂತಂದ್ರೆ ಇದು ಸ್ವಲ್ಪ ಗೋಲ್ಡ್ ತರ ಕಾಣಿಸ್ತದೆ. ಇದು ನಿಧಾನದಲ್ಲಿ ಈಸ್ಕೊಳ್ಬೇಕಾದ್ರೆ ಒಂದು ಕೆಲಸ ಮಾಡು, ಎರಡಕ್ಕೂ ಕೊಟ್ಬಿಡು ಸ್ಟಿಚಿಂಗ್ಗೆ. ಸೊ ಏನಾ, ಆಮೇಲೆ ಟ್ರಯಲ್ ನೋಡು, ಯಾವುದು ಉಟ್ಕೊಂಡು ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನ ಹಾಕು ಅಷ್ಟೇ. ಓಕೆ, ಮೇಡಮ್ಮು ಆ್ಯಕ್ಚುಲಿ ಬೆಂಗಳೂರಿಂದ ಏನೋ ಇಂಪಾರ್ಟೆಂಟ್ ಕೆಲಸ, ಎಮರ್ಜೆನ್ಸಿ ಅಂತೆಲ್ಲ ಕರ್ಕೊಂಬಂದು. ಏನು ಕೆಲಸ ಗೊತ್ತಾ? ಬ್ಲೌಸ್ ಹೊಲ್ಸಕ್ಕೆ ಹಾಕಬೇಕಿತ್ತು. ಆಫೀಸಲ್ಲಿ ಲೀವ್ಸ್ ಕೊಡಲ್ಲ. ಅಪ್ಕಮಿಂಗ್ ತುಂಬ ಪ್ರಿಪ್ರೇಷನ್ಸ್ ಬಾಕಿ ಇರೋದ್ರಿಂದ ನಾನು ಬ್ಲೌಸ್ ಕೊಡೋಕ್ಕೆ ಬರಲೇಬೇಕಿತ್ತು ಮಂಡ್ಯಕ್ಕೆ. ಸೊ ಅದಕ್ಕೆ ಸುಳ್ಳು ಹೇಳಿ ಕರ್ಕೊಂಬಂದೆ. ಸುಳ್ಳು ಹೇಳಲ್ಲ, ನಾನು ಏನು ಸುಳ್ಳು ಹೇಳಿದ್ನಾ? ನಿಜ ಹೇಳಿಲ್ಲ. ಎಮರ್ಜೆನ್ಸಿ ಇದು ತುಂಬಾ ಎಮರ್ಜೆನ್ಸಿ, ಇದು ತುಂಬಾ ಇಂಪಾರ್ಟೆಂಟು. ನಾನು ಅದು ಕರೆಕ್ಟು. ನಾನು ಮನೇಲಿ ಬಂದ್ಬಿಟ್ಟು ಇವ್ರು ಲಾಗ್ ಮಾಡ್ಬೇಕಾದ್ರೆ ಹೇಳ್ತವ್ರೆ, ಆಂಟಿ ಏನೋ ಬ್ಲೌಸು ನಿಧಾನಕ್ಕೆ ಮಾಡ್ಸ್ಕೊಬೋದಾಯ್ತಲ್ಲ, ಅದು ಇದು ಅಂತ ಏನೋ ಅಂತವ್ರೆ. ನಾನು ಯಾವ್ದು ಬ್ಲೌಸು ಏನು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ತದೆ. ನೋಡಿ ಗೈಸ್, ಮಾಡ್ತಾರೆ. ಏನ್ ಗೊತ್ತಾ, ಅವ್ರ ಮದ್ವೆ ಗಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಬ್ಲೌಸ್ ವೆರಿ ಇಂಪಾರ್ಟೆಂಟ್. ಗಂಡಿಲ್ವಾ? ಸರಿ ಗೈಸ್, ಮದುವೆ ದಿನ ನಾನು ರೈಡ್ಗೆ ಹೋಗ್ತೀನಿ, ನಾನು ಬೈಕ್ ರೈಡ್ಗೆ. ಗಂಡಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೆ. ಓಕೆ, ಇದೆಲ್ಲ ಏನೋ ಮನೆಯವ್ರದೆಲ್ಲ ಸೇರಿ ಒಂದೊಂದು ಸೀರೆನಾ? ಇಷ್ಟೆಲ್ಲ ಕಟ್ ಮಾಡ್ತಾ ಇರೋದು ಯಾರು ಸೀರೆ? ಅವ್ರನ್ನೇ ಕೇಳಿ. ಇದಾರಲ್ಲ ಮೇಡಮ್. ಇಲ್ಲಿ ನನಗೆ ಅಲ್ಲಾಡ್ಸ್ಬೇಡ, ನೋಡಿ ಎಷ್ಟು ಸೀರೆ ತಗೊಂಡೆ? 1 2 3 4. ಈಗ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇಲ್ಲಿ ಯಾಕೆ ಕರ್ಕೊ ಬಂದಿರೋದು, ನಮ್ ಕಡೆ ಒಂದ್ ಶಾಸ್ತ್ರ ಇದೆ. ಸರಿ ಗೈಸ್, ಓಕೆ, ಇದೆ, ನಾನು ಆಮೇಲೆ ಸಿಗ್ತೀನಿ ನಾನು. ನಮ್ ಕಡೆ ಒಂದ್ ಶಾಸ್ತ್ರ ಇದೆ, ಹೆಣ್ಣಿಗೆ ಗಂಡಿನ ಕಡೆಯವರೇ ಬ್ಲೌಸ್ ಹೊಲ್ಸ್ಬೇಕು ಅಂತ. ಅದಕ್ಕೆ ಪೇಮೆಂಟ್ ಮಾಡಕ್ಕೆ ನಿನ್ನ ಕರ್ಕೊಂಡ್ ಬಂದಿದ್ದು. ಅಷ್ಟೇನಾ? ಸರಿ ಆಯ್ತು. ನಮ್ಮ ಕಡೆನೂ ಅಷ್ಟೇ, ನಮಗೆ ಸೂಟು, ಶರ್ಟು, ಪ್ಯಾಂಟು, ಸ್ಟಿಚಿಂಗ್ ಚಾರ್ಜಸ್ಸು, ಆಕ್ಸೆಸರೀಸು, ಶೂಸು, ವಾಚು, ಬೆಲ್ಟು, ಗಾಗಲ್ಸು, ಪ್ರತಿಯೊಂದನ್ನ ಎಲ್ಲ ಫುಲ್ ಹುಡುಗಿ ಕಡೆಯಿಂದನೇ ಬರಬೇಕು. ಎಲ್ಲ ಸೇರಿ ಹತ್ತತ್ರ ಬೈಕು, ಕಾರು ಎಲ್ಲ. ಪಾಪ ಮಿಕ್ಕಿದ್ದ ದುಡ್ಡು ಏನ್ ಮಾಡ್ಲಿ? ಒಂದು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬಿಡೋಣ. ಬಟ್ ಆಕ್ಚುಲಿ ಇದು ಮುಹೂರ್ತ ಸ್ಯಾರಿ. ಬಟ್ ಚೆನ್ನಾಗಿದೆ ಇದು ಮುಹೂರ್ತ, ಗೋಲ್ಡನ್ ಅಲ್ವಾ? ನಂದು ಬಟ್ಟೆ ಇದೆಯಲ್ಲ, ಗೋಲ್ಡ್ ಕಲರ್ ಶರ್ಟ್ ಮತ್ತೆ ಗೋಲ್ಡ್ ಕಲರ್ ಆ ಥರ ಹಾಕೊಂಡ್ರೆ ಇದು ಮ್ಯಾಚ್ ಆಗುತ್ತೆ. ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಇದೇನಪ್ಪ ಅಂದ್ರೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಇದೆ ಅಲ್ವಾ, ಹೈಲೈಟ್ ಆಗಿ ಕಾಣುತ್ತೆ. ನೋಡು ಯಾವ್ದು ಇಷ್ಟ ಆಗುತ್ತೋ ಎರಡು ಹೊಲ್ಸ್ಕೊಳ್ಳಿ ಬಿಡಿ. ಯಾವುದು ಅವತ್ತು ನಿಮ್ದು ಬಟ್ಟೆ ತಗೊಂಡ್ಬಂದ್ಬಿಟ್ಟು ಒಂದು 2-3 ದಿವಸ ಮುಂಚೆ ಬಂದ್ಬಿಟ್ಟು ಮ್ಯಾಚಿಂಗ್ ಮಾಡ್ಕೊಂಡು ಮಾಡ್ಬೋದು. ಸೊ ಟೋಟಲ್ 8 ಸೀರೆ ಇದೆ ಮದುವೆದು. ಎಲ್ಲ ಶಾಸ್ತ್ರಕ್ಕೂ ಎಲ್ಲ ಶಾಸ್ತ್ರಕ್ಕೂ ಸೇರಿ, ಚಪ್ರಶಾಸ್ತ್ರ, ಇವ್ರು ಅರ್ಶಿನ ನೀರು ಹಾಕ್ತಾರಲ್ಲ ಅದಕ್ಕೆ ನಮ್ಮ ಕಡೆ ಸೀರೆಗೆ ಉಡಿಸ್ಬೇಕು. ಅದೆಲ್ಲ ಸೇರಿಸಿ ಒಂದು 8 ಸೀರೆ ಆಗಿದೆ. 2 ಸೀರೆ ಆ್ಯಕ್ಚುಲಿ ಮುಹೂರ್ತಮ್ಗೆ ಎತ್ತಿಟ್ಟಿದ್ದೀನಿ. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಯಾವ್ದು ಹಾಕ್ಕೋಬೇಕು ಅಂತ. ಸೊ ಆಬ್ವಿಯಸ್ಲಿ ಹೊಲ್ಸಿದ್ರೆ ವೇಸ್ಟ್ ಏನು ಹೋಗಲ್ಲ, ಮುಂದೆ ಬರುವ ಫಂಕ್ಷನ್ಗೆ ಹಾಕೋಬೋದು ಅಂತ 2 ಮುಹೂರ್ತಮ್ಗೆ ಇಟ್ಕೊಂಡಿದ್ದೀನಿ. ಒಂದು ಮದುವೆ ಆದಮೇಲೆ ಇವ್ರ ಕಡೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಈ ರೆಡ್ ಕಲರ್ ಬಂದ್ಬಿಟ್ಟು ಪೂಜೆಗೆ ಹಾಕೋತೀನಿ, ಇಲ್ಲಾಂದರೆ ಅವ್ರು ಅಭಿಷೇಕ ಮಾಡಿಸ್ತಾರೆ ಅದಕ್ಕೆ ಹಾಕೋತೀನಿ. ಇದು ರಿಸೆಪ್ಷನ್ ಸೀರೆ ಇದೆ. ಮತ್ತು ಈ ಬ್ಲೂ ಕಲರ್ ಬಂದ್ಬಿಟ್ಟು ಲಚ್ಚು ಕಡೆಯಿಂದ ನನಗೆ ಕೊಡೋ ಸೀರೆ.
ಆ ಸೀರೆನ ಅರ್ಶಿನ ನೀರು ಆದ್ಮೇಲೆ ಹಾಕೋತೀನಿ, ಮತ್ತೆ ಮನೆಯಿಂದ ಚೌಟ್ರಿಗೆ ಹೊರಡ್ಬೇಕಾದ್ರೆ ಹಾಕೋತೀನಿ. ಇದು ಬಂದ್ಬಿಟ್ಟು ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ಹಾಕೋತೀನಿ, ಪರ್ಪಲ್ ಕಲರ್ ಸೀರೆ. ಇನ್ನ ಒಂದು ಸೀರೆ ಅಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಆ ಸೀರೆ ಬಂದು ನಮ್ಮ ಅಕ್ಕ ಕೊಡಿಸಿರೋ ಸೀರೆ, ಅದನ್ನು ಅರ್ಶಿನ ನೀರು ಹಾಕಿದ್ಮೇಲೆ ಹಾಕುವಂಥ ಸೀರೆ. ಆ ಸೀರೆನ ನಾನು ಚಪ್ರಕ್ಕೆ ಪೂಜೆ ಮಾಡ್ತಾರಲ್ಲ ಅವಾಗ ಹಾಕೋತೀನಿ. ನನ್ನ ಕೈ ಇನ್ನೂ ಮಾತಾಡೋಕೆ ಆಗ್ತಾ ಇಲ್ಲ, ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಓಕೆ, ಎನಿವೆ ಮೇಡಮ್ದೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಮುಗಿಸ್ಕೊಳ್ಳಿ. ನಮ್ಗೆ ಆ್ಯಕ್ಚುಲಿ ಏನಂದರೆ ಇನ್ನು 1 ತಿಂಗಳು ಅಷ್ಟೇ ಇರೋ ಟೈಮು ವೆಡ್ಡಿಂಗಿಗೆ. ಸೊ ಅಷ್ಟೇ ಇದನ್ನೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಬೋದು. ನಮ್ಮ ಹುಡುಗೋದೆಲ್ಲ ಹೆಂಗೋ ನಡೆಯುತ್ತೆ, ಅಂದರೆ ನಡೀತಾ ಅಂದರೆ ನಮ್ಮದನ್ನು ಎಲ್ಲ ಶಾಪಿಂಗ್ ಗಿಪಿಂಗ್ ಎಲ್ಲನೂ ಮಾಡಬೇಕು, ಸ್ಟಿಚಿಂಗ್ ಎಲ್ಲ ಮಾಡಿಸ್ಬೇಕು. ನಂದು ಇನ್ನೂ ಸೂಟ್ ಗಿಡೆಲ್ಲ ಏನೂ ಸೆಲೆಕ್ಷನ್ ಆಗಿಲ್ಲ. ಬಟ್ ಫಸ್ಟ್ ಹೆಣ್ಮಕ್ಳದೆಲ್ಲ ಮುಗಿದ್ರೆ ಗಂಡು ಮಕ್ಳದ್ದು ಹೆಂಗೋ ಹೋಗ್ಬಿಡುತ್ತೆ, ಅವ್ರದ್ದೇ ದೊಡ್ಡ ಟಾಸ್ಕು. ಸೊ ಇವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊಡೋಣ. 3 ಅವರ್ ಹಿಡಿಯುತ್ತೆ. ಇದಾದ್ಮೇಲೆ ಬ್ಲೌಸ್ ಡಿಸೈನ್ ಕೊಟ್ಟಾದ್ಮೇಲೆ ಅಕ್ಕಗೆ ಪರಿಚಯ ಅಂತವ್ರು ಒಬ್ರು ಇದ್ದಾರೆ, ಕುಚ್ಚು ಎಲ್ಲ ನಮ್ಗೆ ತುಂಬ ಸೀರೆಗೆ ಹಾಕ್ಕೊಟ್ಟಿದ್ದಾರೆ. ಸೊ ಲಚ್ಚು ಮದ್ವೆಗೂ ಅವರೇ ಹಾಕ್ಕೊಂಡಿದ್ರು, ನನ್ನ ಮದ್ವೆಗೂ ಅವರೇ ಎಲ್ಲಾರ ಸೀರೆಗೂ ಹಾಕ್ತಾರೆ. 3 hours later. ಓಕೆ, ಸೊ ಅವರು ಸ್ವಲ್ಪ ವರ್ಕ್ ಇತ್ತು ಅಂತಂದ್ಬಿಟ್ಟು ಅಲ್ಲೆಲ್ಲ ಬ್ಯುಸಿ ಆದರು. ನನಗೂ ಸ್ವಲ್ಪ ನೋಡೋಷ್ಟು ನೋಡಿದೆ, ಬೋರ್ ಆಗ್ತಿತ್ತು. ಇಲ್ಲೇ ಮಂಡ್ಯದಲ್ಲೇ ನನ್ನ ಕಸಿನ್ ಮನೆ ಇದೆ, ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ಸೊ ಲಾಸ್ಟ್ ಟೈಮ್ ನಾವು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ನೋಡಿರ್ತೀರ ನಮ್ಮ ಅಕ್ಕ ಭಾವ ಎಲ್ಲ. ಸೊ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲೇ 2 ಕಿಲೋಮೀಟರ್ಸಲ್ಲಿ ಅವ್ರ ಮನೆ ಇತ್ತು, ಲೊಕೇಶನ್ ಕಳಿಸಿದ್ರು. ಟಕ್ ಅಂತ ಬಂದೆ. ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡಿಕೊಂಡು ನಮ್ಮ ಅಕ್ಕ ಬಿಸಿ ಬಿಸಿ ಪಾಯಸ ಮಾಡ್ಕೊಟ್ಟಿದ್ದಾಳೆ. ಸೊ ತಿನ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ನಮ್ಮ ಅಕ್ಕ ವಶಿನಿ, ಅದ್ವೈತ್, ಹಾಯ್, ಆ್ಯಂಡ್ ನಮ್ಮ ಭಾವ ಆ್ಯಂಡ್ ನಮ್ಮ ಮಾವ. ಸೊ ಇದು ನಮ್ಮ ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪನ ಮಗಳು ಆ್ಯಂಡ್ ಅವರ ಹಸ್ಬೆಂಡು. ಸೊ ಇಲ್ಲೇ ಮಂಡ್ಯದಲ್ಲಿ ಇರ್ತಾರೆ. ಸೊ ಇಲ್ಲೇ ಮೀಟ್ ಮಾಡಿಕೊಂಡು, ಇವಾಗ ಮಂಡ್ಯದಲ್ಲಿ ಆ್ಯಕ್ಚುಲಿ 2 ಮನೆ ಆಗೋಯ್ತು. ಇವಾಗ ನಮ್ಮ ಅಕ್ಕದೊಂದು ಮತ್ತು ಸುಪ್ರಿಯೋದೊಂದು ಮನೆ ಇದೆ. ಸೊ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ಹಂಗೆ RCB ಮ್ಯಾಚ್ ನೋಡ್ತಾ ಇದ್ದೀವಿ. ಅಲ್ಲ ಔಟ್ ಅಲ್ಲ ಅದ್ವಿ, ಔಟಾ ನಾಟ್ ಔಟಾ? ಅದ್ವಿ ಯಾರು ನಿನ್ನ ಫೇವ್ರೆಟ್ ಪ್ಲೇಯರು? ವಿರಾಟ್ ಕೊಹ್ಲಿ ಹಾಂ, ಮತ್ತೆ ಫಿನ್ ಸಾಲ್ಟ್. ವಿಕೆಟ್ ಕ್ರೇಜಿ. ಸೂಪರ್. ಇದೇ ಖುಷಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಪಾಯಸ ತಿನ್ನೋಣ. ಮುಂದೆ ಇನ್ನೇನು ಸಮಾಚಾರ? ಮದ್ವೆಗೆ ಯಾವಾಗ ಬರ್ತೀರಾ ಹೇಳಿ ನೀವು ಫಸ್ಟು. ನೀವಿಬ್ರದ್ದು ಒಂದೇ ಪ್ರೊಫೆಷನ್ನು, ಕಾಲೇಜೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಯೋವರೆಗೂ. ಮೇ ಫಸ್ಟ್ ಅಂತಂದ್ರೆ ಆಕ್ಚುಲಿ ನೀನು 30th ಬರೋಕ್ಕಾಗಲ್ವಾ? ಶಾಸ್ತ್ರ ಎಲ್ಲ ಇರುತ್ತಲ್ಲ. ಅಂದರೆ ನಮ್ದು ಆ್ಯಕ್ಚುಲಿ ರಿಚುವಲ್ಸ್ ಸ್ಟಾರ್ಟ್ ಆಗೋದು, ಲೈಕ್ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗೋದು ಥರ್ಸ್ಡೇಯಿಂದ. ಸೂಪರ್. ಎಸ್, ಎಲ್ಲ ಓಡಾಡಬೇಕು ಚೆನ್ನಾಗಿ. ಓಡಾಡ್ತಾ ಇರೋದು. ಅಲ್ಲ, ಬಾವಂಗ್ ಬೇರೆ ಜವಾಬ್ದಾರಿ ವಹಿಸ್ತೀನಿ ನಾನು, ಬೇರೆ ಬೇರೆ ಥರ ಜವಾಬ್ದಾರಿಗಳು. ಮಾಡ್ತೀಯಾ ಹೇಳು ನೀನು? ಮಾಡಬೇಕು ಅದೆಲ್ಲ ನೀವು ಪ್ಲ್ಯಾನ್ ಮಾಡಬೇಕು. ನೀವು ತಮ್ಮಂಗೋಸ್ಕರ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲಾನು ನೀವುಗಳು ಪ್ಲ್ಯಾನ್ ಮಾಡಬೇಕು. ಶ್ರುತಿನ್ ಕೇಳ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು, ಇನ್ನು ಹೆಂಗಿರೋ ರಕ್ಷಿ, ಸ್ನೇಹ ಎಲ್ಲರೂ ಇರ್ತಾರೆ, ಎಲ್ಲ ಸೇರಿಕೊಂಡು ನೋಡಿ ಗೈಸ್. ನಮ್ಮ ಕಸಿನ್ನು, ನಮ್ಮ ಅಕ್ಕ, ತಮ್ಮ, ಅಣ್ಣ ಎಲ್ಲ ಸೇರ್ಕೊಂಡೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತೀನಿ ತಂದಿದ್ದಾರೆ. ನೋಡಿ ಮಾತೆಲ್ಲ ರೆಕಾರ್ಡ್ ಆಗ್ತಾ ಇದೆ, ಮಾಡಬೇಕು ಒಟ್ಟಿನಲ್ಲಿ. ಅದ್ವಿದ್ಗೆ ಪಿಯಾನೋದೊಂದು ಪರ್ಫಾರ್ಮೆನ್ಸ್ ಮಾಡಿಸ್ಬಿಡೋಣ. ಡ್ಯಾನ್ಸು ಮಾಡ್ತಾನಾ? ಓ, ಹಂಗಾರೆ ಆಲ್ರೌಂಡರ್ ಅದ್ವಿ. ಓಕೆ, ಸೊ ಸದ್ಯಕ್ಕೆ ಇವಾಗ ಮೇಡಮ್ ಅವ್ರೂ ಕಾಲ್ ಮಾಡಿದ್ರು. ಆಲ್ಮೋಸ್ಟ್ ಕೆಲಸ ಎಲ್ಲನೂ ಮುಗೀತಿದೆ. ಸೊ ಇವಾಗ ಇಲ್ಲಿಂದ ಹೊರಟ್ಬಿಟ್ಟು, ಗೊತ್ತಿಲ್ಲ, ಆಲ್ರೆಡಿ ಇವಾಗ 9 ಗಂಟೆ ಆಗ್ತಾ ಇದೆ. ಅಲ್ಲಿ ಏನಾದ್ರು ಬೇಗ ಕೆಲಸ ಮುಗೀತು ಅಂತಂದರೆ ಇಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಅಂದ್ಬಿಟ್ಟು. ಓಕೆ, ಬಾಯ್ 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 ಅದ್ವಿ. ಎಸ್, ಸಿಗೋಣ. ಎಲ್ಲ ಬೇಗ ಬಂದ್ಬಿಡ್ರಿ. ಸರಿ ಬಾವಾ, ಬಾಯ್ ಬಾಯ್. ಓಕೆ, ಸೊ ಅಂದರೆ ಹೋಗ್ಬೇಕಾದ್ರೆ ಪಾಪ ನಮ್ಮ ಮನೆ ಹೆಣ್ಮಕ್ಳು ತುಂಬಾ ಟೈರ್ಡ್ ಆಗಿದ್ದಾರೆ. ಸೀರೆ ಮತ್ತು ಬ್ಲೌಸ್ ಎಲ್ಲನೂ ಫುಲ್ ಸ್ಟಿಚಿಂಗ್ ಎಲ್ಲ ಹಾಕ್ಬಿಟ್ಟು ಡಿಸೈನ್ ಇದೆ ಮಾಡ್ತಾರೆ ಪಾಪ ಅವ್ರ ಕೆಲಸ. ಫುಲ್ ಟೈರ್ಡ್ ಆಗಿದ್ದೀನಿ ಅಂತ ಅಂತಿದ್ರು. ಸೊ ಅದಕ್ಕೋಸ್ಕರ ಈಗಲೂ ಲೇಟ್ ಆಗುತ್ತಲ್ಲ, ಸ್ವಲ್ಪ ಜ್ಯೂಸು ಫೋಟೋದೆಲ್ಲ ಪಾರ್ಸಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಸರ್ ಪೇಮೆಂಟ್ ಆಗಿದೆ? ಥ್ಯಾಂಕ್ ಯು ಸರ್. ಸೊ ಬನ್ನಿ ಇವಾಗ ಹೋಗೋಣ. 3 ಅವರು ಕ್ರೇಜಿ. ಹೋಗ್ಲಿ, ಆಯ್ತಾ ಎಲ್ಲ ಕೆಲಸ? ಆಲ್ಮೋಸ್ಟ್ ಅಂದರೆ ಇನ್ನು 1 ಅವರು. ಹಾಂ, ಎಲ್ಲ ಮುಗೀತು. ಓಕೆ, ನಾನು ಹಿಂಗೆ ಜ್ಯೂಸ್ ಹೇಳೇ ಇರಲಿಲ್ಲ.
ಓಲಿ ಪಾಪ ಕೇರು ಕನ್ಸನಿಂದ ತಂದ್ಕೊಟ್ಟಿದ್ದೀನಿ, ಕುಡಿ, ಖುಷಿಯಾಗಿರು, ನೀನು ಖುಷಿಯಾಗಿರ್ಬೇಕು. ನೀನ್ ಚೆನ್ನಾಗಿದ್ರೆ ನಾವು ಖುಷಿಯಾಗಿ. ಯಪ್ಪ ನಂದಾಯ್ತು, ನಾನು ಫುಲ್ಲು ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಆಯಿತು. ನಮಗೆ ಬರೀ ಜ್ಯೂಸ್. ಬಾ, ನಿಂಗೂ ಕೊಡಿಸ್ಬೇಕಾ ಇವಾಗ? ಬಾ ಕೊಡಿಸ್ತೀನಿ, ಅಷ್ಟೇ ತಾನೆ. ಇದೆ ಹೇಳ್ತೀನಿ ನೋಡು. The next day. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಸೊ ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ನೆನ್ನೆ ನೈಟ್ ನಾನು ನಮ್ಮ ಅಕ್ಕ ಮನೆಗೆ ಹೋಗಿ ಸ್ಟೇ ಮಾಡಿದೆ. ವಾಪಸ್ಸು ಮೇಘಲಾನ ಇಲ್ಲೇ ಅವ್ರ ಅಕ್ಕ ಮನೆ ಹತ್ರ ಬಿಟ್ಬಿಟ್ಟು, ಸೊ ಇವಾಗ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಿಕ್ ಮಾಡಿಕೊಂಡು ಹೊಡೋಣ. ನಮ್ಮ ಅಕ್ಕ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ತಿನ್ನೋಣ. ಅಂತ ಮೇಡಮ್ ನಿದ್ದೆ ಚೆನ್ನಾಗಿ ಸರಿ, ಓಕೆ. ಸೊ ಫೈನಲಿ ಇವಾಗ ಮಂಡೆಯಿಂದ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಬಾಯ್, ಬೇಗ ಬನ್ನಿ ಬೆಂಗಳೂರಲ್ಲಿ ಸಿಗೋಣ. ಸರಿ ಪುನೀತ್ ಅವರೇ, ಬಾಯ್. ಬರ್ತೀನಿ ಆಂಟಿ, ಬಾಯ್. ಓಕೆ, ಬಾಯ್. ಎಸ್, ಹುಡುಗರು ಮಲ್ಕೊಂಬಿಟ್ಟಿದ್ರು, ಆ್ಯಕ್ಚುಲಿ ಬಂದಿಲ್ಲ ಆಚೆ. ಆ್ಯಕ್ಚುಲಿ ಲಕ್ಷಿತ್ ಮತ್ತು ಸಿಂಬಾ ಇಬ್ಬರು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇಟ್ಸ್ ಓಕೆ. ಮೇಡಮ್ ಬ್ರೇಕ್ಫಾಸ್ಟ್ ಮಾಡ್ತಾವ್ರೆ. ಆ್ಯಕ್ಚುಲಿ ಮೋಹನ್ ಅವ್ರ ಅಕ್ಕ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಿ ಇಬ್ರಿಗೂ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಆ್ಯಂಡ್ ಆ್ಯಕ್ಚುಲಿ ನೆನೆ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ನಾನು, ಬಿಕಾಸ್ ವೆಡ್ಡಿಂಗ್ ಪ್ರಿಪ್ರೇಷನ್ಸ್ ಎಷ್ಟು ಇದೆ ಅಂದರೆ ತುಂಬ ಟೈರಿಂಗ್ ಇದೆ. ನೆನೆ ಆಲ್ಮೋಸ್ಟ್ ನಾವು 6:30 6 o'clock 10 o'clock ತನಕ ನಾವು ಬರೀ ಟೈಲರ್ ಶಾಪಲ್ಲೇ ಇದ್ವಿ. ನಾವು ಡಿಸೈನೇ ಕೊಡ್ತಾ ಇದ್ವಿ. 18 ಸೀರೆ ಅಂದರೆ ತುಂಬಾ ಟೈರಿಂಗ್ ಆಗಿತ್ತು. ಇನ್ನು ಕುಚ್ಚುಗೆಲ್ಲ ಕೊಡೋಕ್ಕೆ ಆಗಲಿಲ್ಲ. ನಾನು ಹೊಟ್ಟು ಬಂದ್ಬಿಟ್ಟೆ, ಅಕ್ಕ ಕೊಡ್ತಾಳೆ ಅಂತ ಬಂದೆ. ಸೊ ಈ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಂದು ಅಟ್ಲೀಸ್ಟ್ ನಾನು ಬಟ್ಟೆ ಕೊಟ್ಟಿದ್ದೀನಿ, ಮೋನ್ ಅದನ್ನು ಮಾಡಿಲ್ಲ, ಅವ್ನು ಸೆಲೆಕ್ಟ್ ಕೂಡ ಮಾಡಿಲ್ಲ ಅವ್ನ ಬಟ್ಟೆ. ನನ್ನ ಬಟ್ಟೆ ಇನ್ನೂ ಹೌದು, ಆ್ಯಕ್ಚುಲಿ ನಂದೆಲ್ಲ ಇನ್ನೂ ಶಾಪಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ನಂದು ಇವಾಗೆಲ್ಲ ನಾವು ಬೆಂಗಳೂರು ಇವತ್ತು ಸ್ವಲ್ಪ ಫ್ರೀ ಇದೀವಲ್ಲ, ಹೋಗ್ಬಿಡ ನಾನು ಶಾಪಿಂಗ್ಗೆ ಬಟ್ಟೆನಾ. ಅದೇ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಕೆಲಸಗಳು ಮುಗಿಸ್ಕೊಳ್ಳೋಣ. ಆ ಸೈಡ್ ಹತ್ರ ಸ್ವಲ್ಪ ಕೆಲಸ ಇದೆಯಲ್ಲ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅಟ್ಲೀಸ್ಟ್ ಒಂದು 2 ತೊಗೊಂಡ್ರು ಎಷ್ಟೋ ಟೈಮ್. ನನ್ಗೇನಂದ್ರೆ ತಗೊಳ್ಳೋದು ಬೇರೆ, ಅಟ್ಲೀಸ್ಟ್ ಸೆಲೆಕ್ಷನ್ ಆದ್ರೂ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಒಂದು ಐಡಿಯಾ ಆದ್ರೂ ಬರುತ್ತೆ. ನಾನು ಇದುವರೆಗೂ ಹೋಗಿ ನೋಡೂ ಇಲ್ಲ ಯಾವ ಥರ ಸೆಲೆಕ್ಟ್ ಮಾಡಬೇಕು. ಇವಾಗ ನನಗೆ ಟಾಸ್ಕ್ ಏನಂತಾರೆ, ಇವಳು ಸ್ಯಾರಿಗೆ ಸ್ವಲ್ಪ ಮ್ಯಾಚಿಂಗ್ ಆಗಿರ್ತಾರೆ ತಗೊಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ನಂದು ಯಾವುದು ಅಂತ. ಇವಳ್ದು ಗೊತ್ತಾಗಿದೆ. ಸೊ ಇವಳ್ದಕ್ಕೆ ಇವಾಗ ಸ್ವಲ್ಪ ಮ್ಯಾಚಿಂಗ್ ಡ್ರೆಸ್ಸಸ್ಗಳು ತೊಗೊಬೇಕು. ಒಂದು ಸ್ವಲ್ಪ ಲಿಸ್ಟ್ ಹಾಕೊಂಡು ಯಾವ್ದು ಒಕೇಶನ್ಗೆ ಯಾವ್ದಾವ್ದು ಸ್ಯಾರಿ ಹಾಕೊಳ್ತಾರೆ ಅದ್ರ ತಕ್ಕನಾಗಿ ನಾನು ಇವಾಗ ತೊಗೊಬೇಕು ಅಷ್ಟೇ. ಸೊ ಲೆಟ್ಸಿ. ಎನಿವೆ, ನಮ್ಮ ಅಕ್ಕ ಕೊಟ್ಟಿರೋ ಬಿಸಿ ಬಿಸಿ ಬಾತ್ನ ತಿಂತಾ ಇದೀವಿ. ಹೈವೇಗೆ ಹೋದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡ್ವಿ, ಬಟ್ ಹೇಳ್ಬೇಕು ಅವ್ರು ಬರೀ ಪಾಪ ಟಿಫಿನಲ್ಲಿ ಪ್ಯಾಕ್ ಮಾಡ್ಕೊಟ್ಟಿಲ್ಲ. ಅವ್ರಿಗೆ ಗೊತ್ತು ನೀಟಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾಳೆ. ಎನಿವೆ, ಸೋ ಸ್ವೀಟ್ ಆಫ್ ಮೈ ಅಕ್ಕ. ನೆನ್ನೆ ಹೋದಾಗಿಂದ ಫುಲ್ಲು ನನಗೆ ರಾಯಲ್ ಟ್ರೀಟ್ಮೆಂಟ್. ಬಿರಿಯಾನಿ ತರಿಸಿದ್ರು ನಮ್ಮ ಭಾವ, ಅದಾದಮೇಲೆ ಪಾಯಸ ಮಾಡಿಕೊಟ್ಲು. ಅದಾದಮೇಲೆ ನೆಕ್ಸ್ಟ್ ಆರಾಮಾಗಿ ಮಲ್ಕೊಂಡು ಮ್ಯಾಚ್ ಎಲ್ಲ ನೋಡಿಕೊಂಡು RCB ಮ್ಯಾಚ್ ನೋಡಿಕೊಂಡು, RCB ಫಸ್ಟ್ ಮ್ಯಾಚ್ ವಿನ್ ಆಯಿತು ಗೈಸ್. ಸರಿಯಾಗಿ ಕೊಟ್ಟರು ಫುಲ್ ಸರಿಯಾಗಿ ಕೊಟ್ಟರು. ಆ್ಯಕ್ಚುಲಿ ಒಂಥರ ಅರ್ಲಿ ಮಾರ್ನಿಂಗ್ ಫೀಲ್ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತದೆ. ವ್ಲಾಗಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಲ್ಲಿ ಬೇರೆ ಸ್ವಲ್ಪ ಕೆಲಸಗಳು ಬೇರೆ ಇದೆ. ಇಡೀ ರಾತ್ರಿ ಕರೆಂಟ್ ಇರಲಿಲ್ಲ. ಇವ್ರ ಮನೇಲಿ ಬೇರೆ ಕರೆಂಟ್ ಬೇರೆ ಇರಲಿಲ್ವಂತೆ. ಸೊ ಲಕ್ಕಿಲಿ ನಮ್ಮ ಅಕ್ಕ ಮನೆಗೆ ಹೋಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಸೊ ಬನ್ನಿ ಇವಾಗ ಬೇಗ ತಿಂದ್ಬಿಟ್ಟು ಬೆಂಗಳೂರು ಕಡೆ ಹೊಡೋಣ.